ಅವರ ಜೀವನ ಪ್ರೀತಿ, ವೃತ್ತಿ ಪ್ರೀತಿ ಇವೆಲ್ಲವೂ ಕೂಡ ಅಷ್ಟು ಸುಲಭವಾಗಿ ಸಾಧಿಸೋಕೆ ಸಾಧ್ಯ ಆಗೋದಿಲ್ಲ. ನಟಿಯಾಗಿಯೂ ಅವರು ತುಂಬ ದೊಡ್ಡ ಸಾಧನೆ ಮಾಡಿದರು. ಅದು ಯಾರೂ ಸಾಧನೆ ಮಾಡಲಿಕ್ಕೆ ಇನ್ನು ಮುಂದೆಯೂ ಸಾಧ್ಯ ಆಗೋದಿಲ್ಲ ಅನಿಸುತ್ತೆ. ಯಾಕೆಂದರೆ 70 ವರ್ಷಗಳಾಗಿದೆ ಅವರು ಈ ಬಣ್ಣದ ಜೀವನಕ್ಕೆ ಬಂದು 2019ವರೆಗೂ ಬಹುಶಃ ನಟ ಸಾರ್ವಭೌಮವರೆಗೂ ಕೂಡ ಅವರು ಆ್ಯಕ್ಟ್ ಮಾಡಿಕೊಂಡೇ ಬಂದಿದ್ದಾರೆ. ಹಿರಿಯ ಜೀವ ನಮ್ಮ ಜೊತೆ ಇರಬೇಕಾಗಿತ್ತು, ನಾವು ಕಳ್ಕೊಂಡಿದ್ದೀವಿ. ಹಿರಿಯರಿಲ್ಲದ ಮನೆ ನಮ್ಮ ಚಿತ್ರರಂಗ ಆಗ್ತಾ ಇದೆ. ಇವತ್ತು ಭಾರತ ದೇಶದ ಪ್ರತಿಯೊಂದು ಭಾಷೆಯವರು ಕೂಡ ಬಹಳ ಗೌರವದಿಂದ ಕಾಣ್ತಾ ಇದ್ದಂತಹ ಒಬ್ಬ ಹಿರಿಯ ಕಲಾವಿದರು ಅವರು ಇವತ್ತು ನಮ್ಮೊಂದಿಗಿಲ್ಲ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಬಹಳ ಬೇಸರದ ಸಂಗತಿ. ಇವರಷ್ಟು ದೊಡ್ಡ ಸಾಧನೆಯನ್ನು ನಮ್ಮ ಕನ್ನಡದಲ್ಲಿ ಬಹುಶಃ ಪದ್ಮಭೂಷಣ, ಪದ್ಮಶ್ರೀ, ಅನೇಕ ಡಾಕ್ಟರೇಟು, ಅನೇಕ ರಾಜ್ಯಗಳ ಪ್ರಶಸ್ತಿಗಳು ಹೀಗೆ ಪಡ್ಕೊಂಡವರಲ್ಲಿ ಬಹುಶಃ ನನಗೆ ಗೊತ್ತಿರೋ ಹಾಗೆ ಇವರೇ ಮೊದಲಿಗರು ಅಂತ ಅನಿಸುತ್ತೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬದವರಿಗೆ, ಅವ್ರ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಕೂಡ ಈ ನೋವನ್ನು ಭರಿಸುವ ಶಕ್ತಿ ಭಗವಂತ ಕೊಡಲಿ ಅಂತ ಪ್ರಾರ್ಥಿಸ್ತೀನಿ.